ಮತ್ತೆ ಎಲ್ಲ ಹೇಗಿದ್ದೀರಾ? ಕಾಫಿ ಆಯಿತಾ? ಹಾಂ, ನಂದಿನ್ನು ಕಾಫಿ ಆಗಿಲ್ಲ, ಇನ್ನೂ ಯಾರೂ ಎದ್ದಿಲ್ಲ. ಇಲ್ಲಿ ಎಲ್ಲರೂ ಲೇಟಾಗಿ ಹೇಳ್ತಾರೆ. ನನಗೆ ಮನೆಯಲ್ಲಿ ಬೇಗ ಎದ್ದ ಅಭ್ಯಾಸ ಅಲ್ಲ, ಹಾಗಾಗಿ ಎದ್ಬಿಟ್ಟೆ. ಮತ್ತು ನೀವು ಈ ಕಥೆ ಎಲ್ಲ ನೋಡಿಬಿಟ್ಟು ನಾನು ತುಂಬ ಕೆಟ್ಟವಳು ಅಂತ ಅಂದ್ಕೊಂಡಿರ್ಬೇಕು ಅಲ್ವಾ? ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಅಂದ್ಕೊಳ್ಳೋದು ತಪ್ಪು ಅಂತ ಗೊತ್ತಿದ್ರೂ ನಾವು ಹಾಗೆ ಅನ್ಕೋತೀವಿ ಅಲ್ವಾ? ನೀವು ಮಾತ್ರ ಅಲ್ಲ ಕಣ್ರಿ, ನಾನು ಮುಂಚೆ ಹೀಗೇನೆ ಅನ್ಕೋತಾ ಇದ್ದೆ. ಇದಕ್ಕೆಲ್ಲ ಕಾರಣ ನಾವು ನಮ್ಮ ಮನಸ್ಸಿಗೆ ಕೊಟ್ಟಿರೋ ತರಬೇತಿ ಅಂತ ನನಗೆ ತೀರಾ ಇತ್ತೀಚೆಗೆ ಅನ್ಸಕ್ಕೆ ಶುರುವಾಯಿತು. ಪ್ರತಿ ಮನುಷ್ಯ ತನ್ನ ಜೀವನದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಂಬಂಧಗಳಿಂದ ಗುರ್ತಿಸ್ಕೊತಾನೆ. ಅಣ್ಣ, ಅಕ್ಕ, ಅಪ್ಪ, ಅತ್ತೆ, ಚಿಕ್ಕಮ್ಮ, ಹೀಗೆ. ಅದರಲ್ಲಿ ಕೆಲವೊಂದು ಸಂಬಂಧಗಳು ಮಾತ್ರ ಪಾತ್ರಗಳಾಗಿ ಮನಸ್ಸಲ್ಲಿ ಅಚ್ಚೊತ್ತು ಬಿಟ್ಟಿರುತ್ತೆ. ಅಂದರೆ ಆ ಸಂಬಂಧಗಳಲ್ಲಿ ಯಾರೇ ಇದ್ರೂ ಅವರು ಪರಕಾಯ ಪ್ರವೇಶ ಮಾಡಿ ಪಾತ್ರನೇ ಆಗಿಬಿಡ್ತಾರೆ ಅಂತ ನಮ್ಮ ಮನಸ್ಸಿನೊಂದು ಕಲ್ಪನೆ ಅಂತ ಹೇಳ್ಬೋದು. ಇದು ಪೂರ್ತಿ ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಕೆಲವರಿಗೆ ಅನುಭವ ಆಗಿರುತ್ತೆ, ಇನ್ನು ಕೆಲವರಿಗೆ ಕಲ್ಪನೆನೇ ಕಾರಣ ಆಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ನೋಡಿರೋ ಕೆಲವೊಂದು ಘಟನೆಗಳು ಇಲ್ಲ ಪದೇ ಪದೇ ಕೇಳೋ ಕೆಲವೊಂದು ಮಾತುಗಳು ನಮ್ಮಲ್ಲಿ ಈ ರೀತಿ ಒಂದು ಭಾವನೆನ ಹುಟ್ಟಿಸಿರುತ್ತೆ ಅಂತ ನನಗನ್ಸುತ್ತೆ. ಏನಂತೀರಾ? ಅಂದರೆ ಒಂದು ವರ್ಗಕ್ಕೆ ಅತ್ತೆ ಅಂದರೆ ಘಟವಾಣಿ ಅನ್ನೋ ಚಿತ್ರಣ, ಇನ್ನೊಂದು ವರ್ಗಕ್ಕೆ ಸೊಸೆ ಅಂದರೆ ಹೆತ್ತವರಿಂದ ಮಗನ್ನ ದೂರ ಮಾಡೋ ತಾಟಕಿ ಅನ್ನೋ ಕಲ್ಪನೆ. ನಾದಿನಿ ಮನೆಗೆ ಬಂದರೆ ಮನೆಯೆಲ್ಲ ಬಳ್ಕೊಂಡು ಹೋಗ್ತಾಳೆ ಅನ್ನೋ ಆಲೋಚನೆ, ಅತ್ತಿಗೆ ಕುತ್ತಿಗೆಗೆ ಸುತ್ತಿಗೆಯಿಂದ ಬಡಿತಾಳೆ ಅನ್ನೋ ಚಿಂತನೆ, ಇವೆಲ್ಲ ಸರ್ವಕಾಲಕ್ಕೂ ಬರೋ ಆಲೋಚನೆ ಅಂತ ಅನಿಸುತ್ತೆ. ನಾನು ಕೂಡ ಇಂಥ ಆಲೋಚನೆಗಳಲ್ಲಿ ಸಿಕ್ಕಿ ಒದ್ದಾಡಿ ಈಗ ನನಗೊಂದಷ್ಟು ಸ್ನೇಹಿತರು ಸಿಕ್ಕಿದ ಮೇಲೆ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗಿದೆ. ಹಾಗಂದು ಮಾತ್ರಕ್ಕೆ ನಾನು ದೊಡ್ಡ ಮೇಧಾವಿ ಪಂಡಿತೆ ಅಂತಲ್ಲ, ಆದರೆ ನನ್ನ ಮಟ್ಟಿಗೆ ನಾನು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಸ್ನೇಹಿತರು ಯಾರು ಅಂದರೆ ಪುಸ್ತಕಗಳು ಕಣ್ರಿ. ಪುಸ್ತಕಗಳನ್ನ ಓದ್ತಾ ಇದ್ದ ಹಾಗೆ ನನ್ನಲ್ಲೂ ಒಂದಷ್ಟು ಆಲೋಚನೆಗಳು ಬರೋದಕ್ಕೆ ಶುರುವಾಯಿತು. ಈ ಮನಸ್ಸನ್ನು ಮನೋರಥ ಅಂತಾರೆ ನೋಡಿ, ಅದರ ದಿಕ್ಕನ್ನು ಸ್ವಲ್ಪ ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟರೆ ಅದು ಆ ದಿಕ್ಕಲ್ಲಿ ಹೋಗುತ್ತೆ. ಇದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು, ಆಯ್ಕೆ ನಮ್ಮದೇನೆ. ಈಗ ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡ್ತಿದ್ದೀನಲ್ವ ನಾನು, ಹಿಂದೆ ನಾನು ಕೂಡ ಇಂಥದ್ದೇ ಬೇರೆ ಆಲೋಚನೆಗಳಲ್ಲಿ ಒದ್ದಾಡಿ ಹಿಂಡಿ ಹಿಪ್ಪೆ ಆಗಿದ್ದೆ. ಆಗ ನನ್ನ ಈ ಸ್ನೇಹಿತರು ನನ್ನ ಆಲೋಚನೆಯನ್ನು ಬದಲಾಯಿಸಿ ಒಂದಷ್ಟು ಅಂದರೆ ತಕ್ಕ ಮಟ್ಟಿಗೆ ಖುಷಿಯಾಗಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನಾನು ಅಷ್ಟೇ ಖುಷಿಗಳನ್ನ ಹುಡ್ಕೋ ಪ್ರಯತ್ನದಲ್ಲೇ ಇದ್ದೀನಿ. ಇಲ್ಲೂ ಅಷ್ಟೇ ಕಣ್ರಿ, ಎಲ್ಲರೂ ಮನೇಲಿ ನಡೀತಿರೋ ಹಾಗೇ ಎಲ್ಲರೂ ಇನ್ನೊಬ್ಬರಿಂದ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಅದು ಫಲ್ಗೊಡದೆ ಇದ್ದಾಗ ಒಂದಷ್ಟು ಕೋಪ, ಅಸಹನೆ ಬರುತ್ತೆ. ಹಾಗಂತ ಇಲ್ಲಿ ಯಾರೂ ಕೆಟ್ಟವರಲ್ಲ. ಪ್ರತಿ ಹೆಣ್ಮಕ್ಳು ತನ್ನ ತವ್ರ ಮನೆಯಲ್ಲಿ ಎಲ್ಲರೂ ಸುಖವಾಗಿರಬೇಕು ಅಂತ ಬಯಸ್ತಾರಲ್ವಾ, ಹಾಗೆ ನಾನು ಕೂಡ. ಅಂದರೆ ಇಲ್ಲಿ ಹಣಕಾಸಿನ ಸಮಸ್ಯೆ ಏನೂ ಇಲ್ಲ, ಹೊಟ್ಟೆಗೆ, ಬಟ್ಟೆಗೆ ಮತ್ತು ಮನೆ ಎಲ್ಲದೂ ಇದೆ. ಆದರೆ ಈ ಪರಸ್ಪರ ಹೊಂದಾಣಿಕೆಯಲ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕೊರತೆ ಇದೆ ಅಂತ ನಂಗೆ ಅನ್ಸೋದಕ್ಕೆ ಶುರುವಾಯಿತು. ಅಂದರೆ ಪ್ರತಿ ಸಲ ಫೋನ್ ಮಾಡಿದಾಗ ಒಬ್ಬರು ಇನ್ನೊಬ್ಬರ ಮೇಲೆ ದೂರ ಹೇಳ್ತಾರೆ. ನೀರಜ ಒಬ್ಳು ಬಿಟ್ಟು ಈ 3 ಜನ, ನನ್ನ ಅಪ್ಪ, ಅಮ್ಮ, ನನ್ನ ತಮ್ಮ, 3 ಜನ. ಆವಾಗ ನನಗೆ ಅನ್ನಿಸ್ತು, ಇವರಿಗೆ ನನ್ನ ಕೈಲಾದಷ್ಟು ಏನಾದರೂ ಪ್ರಯತ್ನ ಪಟ್ಟು ಸರಿ ಮಾಡಬೇಕು ಅಂತ. ಅಂದರೆ ನಾನು ಆವಾಗಲೇ ಹೇಳದ್ನಲ್ಲ, ದೊಡ್ಡ ಪಂಡಿತೆ ಅಲ್ಲ, ಏನೋ ನನ್ನ ಬುದ್ಧಿಮಟ್ಟಕ್ಕೆ ತಿಳಿದಷ್ಟು ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ನಮ್ಮ ಯಜಮಾನ್ರನ್ನ, ಮಕ್ಕಳನ್ನ ಅವ್ರ ಮನೆಗೆ ಹೋಗಕ್ಕೆ ಬಿಟ್ಟು ನಾನು ಈ ಕಡೆ ಬಂದೆ. ಹಂಗಾಗಿ ಒಬ್ಬಳೇ ಬಂದಿದ್ದು. ನನ್ನ ಮಾತಿಂದ ಇವರೆಲ್ರಿಗೂ ಕೋಪ ಬರ್ಬೋದು, ಸಿಟ್ಟು ಬರ್ಬೋದು, ಆದರೆ ನೀವು ನನ್ನ ಸಪೋರ್ಟಿಗೆ ಇರ್ತೀರಾ ಅಲ್ವಾ? ಹೆಚ್ಚೆಚ್ಚು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಥೆ ಅಂಗಡಿಗೆ ಸಪೋರ್ಟ್ ಮಾಡಿ, ಆಯಿತಾ? ಓ ಸುಹಾಸಿನಿ, ಆಗ್ಲೇ ಎದ್ಬಿಟ್ಟಿದ್ಯೇನೆ? ಮನೇಲಿ ಬೇಗ ಹೇಳ್ತೀನಲ್ಲಮ್ಮ, ಹಾಗಾಗಿ ಬೇಗ ಎಚ್ಚರ ಆಯಿತು. ನೀನು ಒಳ್ಳೆ ನಿದ್ದೆಲಿದ್ದೆ, ಹಾಗಾಗಿ ಸೀದಾ ಎದ್ದು ಬಂದೆ. ಇಷ್ಟೊತ್ತು ಇವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಮತ್ತೆ ನಿದ್ದೆ ಎಲ್ಲ ಆಯಿತಾ? ರಾತ್ರಿ ನಿದ್ರೆನೇ ಬರಲಿಲ್ಲ ಕಣೆ. ನಾನು ಮಾತಾಡ್ತಾನೇ ಇದ್ದೀನಿ, ನೀನು ಹ್ಞೂ ಹ್ಞೂ ಅಂತಿದ್ದಳು. ಆಮೇಲೆ ಗೊರಕೆ ಹೊಡೆಯೋಕ್ಕೆ ಶುರು ಮಾಡಿದೆ. ನನಗೆ ನಿದ್ದೆನೇ ಬಂದಿರಲಿಲ್ಲ. ಬೆಳಗಿನ ಜಾವ ನಿದ್ದೆ ಬಂತು ಕಣೆ, ಹಂಗಾಗಿ ಲೇಟ್ ಆಯಿತು. ಮತ್ತೆ ನಿನಗೆ ನಿದ್ದೆ ಚೆನ್ನಾಗಿ ಬಂತಾ?
ನಾನು ದಿನ ಬೆಳಿಗ್ಗೆ ಬೇಗ ಹೇಳ್ತೀನಲ್ಲ, ಹಾಗಾಗಿ ರಾತ್ರಿ ಬೇಗ ನಿದ್ದೆ ಬಂದ್ಬಿಡತ್ ಕಣೆ. ಎಲ್ಲೇ ಇರಲಿ ನಿದ್ದೆ ಒಂದು ಚೆನ್ನಾಗಿ ಬರುತ್ತೆ. ಮತ್ತೆ ಅಪ್ಪ ಎದ್ದಿದ್ದಾರಾ? ಹಾ, ಅಪ್ಪ ಎದ್ದಿದ್ದಾರೆ ಕಣೆ, ಪೇಪರ್ ಓದ್ತಾ ಕೂತ್ಕೊಂಡಿದ್ದಾರೆ. ಅಲ್ಲ ಕಣೆ ಸುಹಾಸಿನಿ, ನಾನು ಹೇಳಿದ್ರೆ ನಿಂಗೆ ಬೇಜಾರಾಗತ್ತೋ ಏನೋ. ನೋಡೆ ನೀರಜ, ನಾವೆದ್ದು ಇಷ್ಟೊತ್ತಾಯ್ತು, ನಮ್ಗೊಂದು ಲೋಟ ಕಾಫಿ ಮಾಡಿಕೊಟ್ಟಿದ್ದಾಳ ನೋಡು. ಅಮ್ಮ, ಚಿಕ್ಕ ಪಾಪು ಇದೆಯಲ್ಲ, ರಾತ್ರಿ ಎಲ್ಲ ಮಲಗಿದಾಳೋ ಇಲ್ವೋ? ಸುಮ್ಮನೆ ಸಾಕು, ರಾತ್ರಿ ಎಲ್ಲ ಮಲಗಿಲ್ವಂತೆ. ಒಂದಿನ 2 ದಿನ ಅಲ್ಲ ಕಣೆ, ಪ್ರತಿದಿನನೂ ಇದೇ ಹಣೆ ಬರ. ನೀನೊಂದೆರಡು ದಿನ ಇಲ್ಲಿ ಇರ್ತೀಯಲ್ಲ ನೋಡು. ಅಮ್ಮ, ನಿನಗೆ ಕಾಫಿ ಬೇಕು ಅಂದ್ಕೊಂಡ್ರೆ ಒಂಚೂರು ಡಿಕಾಕ್ಷನ್ ಹಾಕಿ ಕಾಫಿ ಮಾಡ್ಬೋದಲ್ಲ? ಕಾಫಿ ಮಾಡ್ಬೋದು, 1 ದಿನ 2 ದಿನ ಆದರೆ ಮಾಡ್ಬೋದು. ಜೀವನ ಪೂರ್ತಿ ಮಾಡ್ಕೊಳಕ್ಕಾಗತ್ತೇನೆ? ಇಷ್ಟಕ್ಕೂ ನಾವು ಸೊಸೆನ್ ತಂದ್ಕೊಂಡಿದ್ದು ಯಾಕೆ? ಅವಳನ್ನ ಕೂರಿಸಿ ಸತ್ಕಾರ ಮಾಡಕ್ಕ? ಓಹೋಹೋ, ಅಮ್ಮ ಮಗಳದ್ದು ಭಾರಿ ಭಾರಿ ಮೀಟಿಂಗ್ ಆಗ್ತಾ ಇದೆ. ನಂದು ಮತ್ತೆ ನನ್ನ ಹೆಂಡತಿ ದೂರ ಇರಬೇಕು. ಬಂದ ನೋಡಿ ನಿನ್ ತಮ್ಮ. ತನ್ನ ಹೆಂಡತಿಗೆ ಏನು ಹೇಳಕ್ಕಾಗಲ್ಲ, ನನಗಾದ್ರೆ ಹೇಳಕ್ ಬರ್ತಾನೆ. ಇಷ್ಟೊತ್ತು ನಾವು ಮಾತಾಡಿದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಅನ್ಸತ್ತೆ ನೋಡು. ಹೀಗೆಲ್ಲ ಮಾತಾಡೋದ್ ಕಣೆ. ಅವಳ ಎದುರಿಗೆ ಇವ್ನು ಈ ಥರ ಎಲ್ಲ ಮಾತಾಡಿದ್ರೆ ಅವಳು ನನಗೆ ಗೌರವ ಕೊಡ್ತಾಳಾ? ನೀನೇ ಹೇಳು. ಅಯ್ಯೋ ಅಮ್ಮ, ಸುಮ್ಮನೆ ತಮಾಷೆಗೆ ಹೇಳ್ದೆ ಕಣೆ. ನಿನ್ನ ಮಾತೇನು ನಾನು ಕೇಳಿಸ್ಕೊಂಡಿಲ್ಲ. ಈಗ ಹಿಂಗೆ ಬಂದೆ, ಅಕ್ಕ ಇದ್ಲಲ್ಲ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಕಣೆ. ನನಗೂ ಏನು ಟೈಮ್ ಇಲ್ಲ, ಈಗ ಆಫೀಸಿಗೆ ಹೋಗಬೇಕು. ಒಂದು 5 ನಿಮಿಷ ಮಾತಾಡೋಣ ಅಂತ ಬಂದೆ. ನೀರಜ ಎದ್ದಿದ್ದಾಳೋ ಇಲ್ವೋ? ಇಲ್ಲ ಅಮ್ಮ, ಇನ್ನೂ ಮಲಗಿದಾಳೆ. ರಾತ್ರಿ ಎಲ್ಲ ಮಗು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಕಣೆ. ಪಾಪ ಮಗುನ ಎತ್ಕೊಂಡು ಕೂತಿದ್ಲು. ಕೆಳಗೆ ಹಾಕಿದ ಕೂಡಲೇ ಅಳ್ತಿತ್ತು. ಹಾಗಾಗಿ ಕಾಲ ಮೇಲೆ ಹಾಕ್ಕೊಂಡು ಗೋಡೆಗೆ ಹೊರ್ಕೊಂಡು ಕೂತಿದ್ಲು ಕಣೆ ಪಾಪ. ಬೆಳಗಿನ ಜಾವಕ್ಕೆ ಮಗು ಮಲ್ಕೊಳ್ತು, ಇವಳು ಮಲಗಿದಾಳೆ. ನನಗಂತೂ ನಿದ್ದೆನೋ ನಿದ್ದೆ. ಸ್ವಲ್ಪ ಹೊತ್ತು ನೋಡಿಕೊಂಡೆ, ಆಮೇಲೆ ನನ್ನ ಕೈಲಿ ಆಗಲೇ ಇಲ್ಲ. ಅವಳೇ ನನಗೆ ಜೋರು ಮಾಡಿದ್ಲು, ಮಲ್ಕೊಳ್ಳಿ, ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕಲ್ವಾ, ನಾನಾದರೆ ಮನೆಯಲ್ಲೇ ಇರೋಳು, ಫ್ರೀ ಇದ್ದಾಗ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ ಅಂತ ಹೇಳಿದ್ಲು. ನನಗೂ ಅದೇ ಬೇಕಾಗಿತ್ತಾ, ನಾನು ಮಲ್ಕೊಂಡ್ಬಿಟ್ಟೆ. ಪಾಪ ಅವಳಿಗೆ ನಿದ್ದೆನೇ ಇಲ್ಲ, ಮಲಗಿದಾಳೆ. ಕೇಳಿಸ್ಕೊಂಡ್ಯಾ ಸುಹಾಸಿನಿ? ನೋಡು, ಹೀಗೆ ಹೀಗೆ ಮಾತಾಡೋದ್ ಕಣೆ. ಯಾವಾಗ ನೋಡು ಮಗುದೊಂದು ನೆಪ. ಮಗು ಮಲ್ಗಕ್ ಬಿಡ್ಲಿಲ್ಲ, ಮಗು ಹಂಗ್ ಮಾಡ್ತು ಹಿಂಗ್ ಮಾಡ್ತು, ಇದೇ ಕಾರಣ ಕಣೆ. ಬೆಳಗ್ಗೆ ಹೇಳೋದೇ ಇಲ್ಲ. ರಾತ್ರಿ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಹೇಳಕ್ಕಾಗತ್ತೆ ತಾನೆ? ಅದನ್ನ ಮಾಡಲ್ಲ. ಮತ್ತೆ ಮಗು ನೆಪ ಹೇಳ್ತಾರೆ ಗಂಡ ಹೆಂಡತಿ. ನಮಗ್ ಮಾತ್ರ ಬೆಳಗ್ಗೆ ಇದೇ ಕತೆ ನೋಡು. ಸರಿಯಾದ ಟೈಮಿಗೆ ಕಾಫಿ ಇಲ್ಲ, ತಿಂಡಿ ಇಲ್ಲ, ಊಟ ಇಲ್ಲ, ಒಟ್ಟಿನಲ್ಲಿ ಇಲ್ಲ ಇಲ್ಲ ಇದೇ ಆಗೋಯ್ತು. ಅಮ್ಮ ಹೇಗೆಲ್ಲ ಮಾತಾಡ್ತಾರೆ ಅಂತ ನೀನೇ ನೋಡಕ್ಕ. ನಿಂಗೂ ಮಕ್ಕಳಾಗಿದೆ, ಅಮ್ಮಂಗೂ ಮಕ್ಕಳಾಗಿದೆ. ಮಕ್ಕಳನ್ನ ದೊಡ್ಡವ್ರನ್ನ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನಿಮ್ಮಿಬ್ಬರಿಗೂ ಗೊತ್ತಿದೆ. ನೀರಜಂಗೂ ಹಾಗೆ ಅಲ್ವೇನೆ? ರಾತ್ರಿ ಎಲ್ಲ ಮಗು ಅಳ್ತಾನೇ ಇರುತ್ತೆ, ಅವಳಿಗೂ ನಿದ್ದೆ ಇರಲ್ಲ. ಬೆಳಗಿನ ಜಾವ ಅಮ್ಮ ಮಕ್ಕಳು ಮಲ್ಕೋತಾರೆ ಅಲ್ವಾ? ನೀನು ಅದನ್ನೇ ಮಾಡಿದ್ದು, ಅಮ್ಮನೂ ಹಿಂದೆ ಅದನ್ನೇ ಮಾಡಿದ್ದು. ಈಗ ಅವಳು ಅದನ್ನೇ ಮಾಡಿದ್ರೆ ಅದು ಮಾತ್ರ ತಪ್ಪಂತೆ ಅಮ್ಮಂಗೆ. ನಾನು ಏನು ಹೇಳು? ಅಮ್ಮಂಗೆ ಏನಾದರೂ ಹೇಳಕ್ಕೆ ಬಂದರೆ, ಅಮ್ಮ ನೀನು ಹೆಂಡತಿ ಪರವಾಗಿ ಮಾತಾಡ್ತೀಯಾ, ಹೆಂಡತಿ ಗುಲಾಮ, ಅಮ್ಮವ್ರ ಗಂಡ, ಈ ಥರ ಎಲ್ಲ ಬಿರುದುಗಳು. ಇನ್ನು ಅವಳಿಗೆ ಏನಾದರೂ ಹೇಳಕ್ಕೆ ಹೋದರೆ ಅವಳು ಅಷ್ಟೆ, ನೀವೇನಿದ್ರು ನಿಮ್ಮ ಅಮ್ಮನ ಪರಾನೇ, ಅಮ್ಮನ ಮಗ ಅಲ್ವಾ, ನೀವೆಲ್ಲ ಒಂದೇ ರಕ್ತದವರು, ಇಲ್ಲಿ ನಾನು ತಾನೇ ಬೇರೆಯವಳು, ಗಂಡವ್ರ ಮನೆಯಿಂದ ಬಂದವರಿಗೆ ಇದೇ ಥರ ಮಾಡೋದು, ಯಾಕಾದರೂ ಮದುವೆ ಆದ್ನೋ, ಹೀಗೆ ಒಂದಷ್ಟು ಪುರಾಣಗಳು ಕಣೆ. ನನ್ಗೆ ಏನು ಮಾಡಲಿ ಹೇಳು? ಇವರಿಬ್ರದ್ದು ಈ ಥರ ಆದರೆ ಅಪ್ಪಂದು ಇನ್ನೊಂದು ಥರ. ನೀನೀಗ ಮುಂಚಿನ ಥರ ಇಲ್ಲ, ಮದುವೆ ಆದಮೇಲೆ ಬದಲಾಗಿದೆಯಾ. ಮುಂಚೆ ನಾವು ಏನೇ ಹೇಳಿದ್ರು ಕೇಳ್ತಾ ಇದ್ದೆ, ಈಗ ಕೇಳಿಸ್ಕೊಳ್ಳೋದೇ ಇಲ್ಲ, ನಮ್ಮ ಕಡೆ ಗಮನನೇ ಕೊಡಲ್ಲ. ಒಂದೊಂದ್ಸಲ ಅಮ್ಮನ ಪರವಾಗಿ ಅವ್ರು ಹೇಳ್ತಾರೆ, ನಿಮ್ಮಮ್ಮ ಪಾಪ, ಮನೆ ಸಂಸಾರ ಅಂತ ಇಷ್ಟರಲ್ಲೇ ಜೀವನ ತೇರಿದಾಯಿತು, ನಿನ್ನನ್ನು ಈ ಸ್ಥಾನಕ್ಕೆ ತರೋಕ್ಕೆ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನಮ್ಮ ಬಗ್ಗೆ ಗಮನ ಹರಿಸಲ್ಲ. ಏನಿದ್ರು ನಿನ್ನ ಹೆಂಡತಿ ಮಗು ಇದೇ ಆಯಿತು ನಿನಗೆ, ಮುಂದೆ ನಿನಗೂ ಮಗು ದೊಡ್ಡವನಾಗ್ತಾನ. ಯೋ ಏನೇನೋ ಬಾಯಲ್ಲಿ ಬರತ್ ಕಣೆ. ಇದು ಏನು ಹೇಳಕ್ಕೆ ಹೊರಟೆ? ಹಾಂ, ನಿಂಗೂ ಮಗ ಇದ್ದಾನಲ್ಲ, ಅವನು ದೊಡ್ಡವನಾದ್ಮೇಲೆ ಅವನಿಗೂ ಮದುವೆ ಆದಮೇಲೆ ನಿಂಗೆ ಅರ್ಥ ಆಗತ್ತೆ ಅಂತ. ಮುಂದಿನ ಯಾಕಕ್ಕ, ಇವಾಗ ನಾವೆಲ್ಲರೂ ಚೆನ್ನಾಗಿರ್ಬೋದಲ್ಲ. ಇಲ್ಲಿ ನೋಡು, ನೀರಜನೂ ಕೆಟ್ಟವಳಲ್ಲ, ನಮ್ಮ ಅಪ್ಪನೂ ಕೆಟ್ಟವರಲ್ಲ, ಅಮ್ಮನೂ ಕೆಟ್ಟವರಲ್ಲ, ಇನ್ನು ನಾನು ಕೆಟ್ಟವರಲ್ಲ. ನನಗೂ ಏನು ದುರಭ್ಯಾಸ ಇಲ್ಲ. ಆಫೀಸ್ ಬಿಟ್ಟರೆ ಸೀದಾ ಮನೆಗೇ ಬರ್ತೀನಿ. ಫ್ರೆಂಡ್ಸ್ ಏನಿದ್ರು ಅಲ್ಲಿ ಆಫೀಸಲ್ಲಿ ಮಾತಾಡಿದ್ದಷ್ಟೇ. ಈ ಪಾರ್ಟಿ ಗಿರಿಟಿ ಅದು ಯಾವುದಕ್ಕೂ ನಾನು ಹೋಗಲ್ಲ. ಆದರೂ ಇಲ್ಲಿ ಕಿರಿಕಿರಿ ನೋಡು. ಆಯ್ತಾ?
ಅಕ್ಕನ ಹತ್ರ ಎಲ್ಲ ವರದಿ ಒಪ್ಸಿದ್ದಾಯ್ತಾ? ಬರೀ ನನ್ನ ಮೇಲೆ ದೂರ ಹೇಳ್ತೀಯಲ್ಲ. ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅಂತ ಸರಿಯಾಗಿ ಹೇಳು. ಅವಳ ಎದುರಿಗೆ ನೀನ್ ನನ್ನನ್ನ ಎಷ್ಟು ಆಡ್ಕೋತೀಯ, ಗೇಲಿ ಮಾಡ್ತೀಯ ಅಂತಾನು ಹೇಳು. ನೀನ್ ಅವಳ ಎದುರಿಗೆ ನನ್ನನ್ನು 3 ಕಾಸಿಗೆ ಹರಾಜಿಗೆ ಹಾಕಿದ್ರೆ ಅವಳು ನನಗೆ ಎಲ್ಲಿ ಗೌರವ ಕೊಡ್ತಾಳೆ? ಇದೆಲ್ಲ ನಿಮ್ಮ ಅಕ್ಕಂಗೆ ಹೇಳು. ಹಾ, ಇದನ್ನು ನಾನು ಹೇಳಬೇಕು ಅಂತಿದ್ದೆ ಅಕ್ಕ. ನೋಡೆ, ನಾನು ಮೊದಲಿಂದನೂ ಅಮ್ಮಂಗೆ ತಮಾಷೆ ಮಾಡ್ತೀನಿ, ಹೌದೋ ಅಲ್ವೋ? ಈಗ್ಲಿಂದನಾ, ಚಿಕ್ಕ ವಯಸ್ಸಿಂದನೂ ನನ್ನ ಅಮ್ಮಂಗೆ ನಾನು ತಮಾಷೆ ಮಾಡ್ತೀನಿ, ಹೌದಾ? ಆಗ ಯಾವತ್ತೂ ಅಮ್ಮ ಸಿಟ್ಟು ಮಾಡ್ಕೊಂಡಿದ್ದಿಲ್ಲ. ನಾವೆಲ್ಲರೂ ನಗ್ಬೇಕಾದ್ರೆ ಅಮ್ಮನೂ ನಗ್ತಾ ಇದ್ರು. ಆದರೆ ಈಗ ನಾನೇನಾದ್ರು ತಮಾಷೆ ಮಾಡಿದರೆ ತುಂಬ ಸಿಟ್ಟು ಮಾಡ್ಕೋತಾರಪ್ಪ. ಅಮ್ಮನ ಹತ್ರ ಮಾತೇ ಆಡಬಾರ್ದು, ತಮಾಷೆನೇ ಮಾಡಬಾರ್ದು ಅಂತ ಅನ್ಕೋತೀನಿ. ಆದರೂ ಅಮ್ಮಂಗೆ ಸಿಟ್ಟು ಬರುತ್ತೆ, ಆಗಲೂ ಸಿಟ್ಟಿರುತ್ತೆ. ಮುಂಚೆ ನನ್ನ ಹತ್ರ ಮಾತಾಡ್ತಾ ಇದ್ದೆ, ತಮಾಷೆ ಮಾಡ್ತಿದ್ದೆ, ಮನೇಲಿ ಒಂಥರ ಖುಷಿ ಇರೋದು. ಈಗ ನೀನು ಮಾತೇ ಆಡಲ್ಲ ಅಂತಾರೆ. ಮಾತಾಡಿದರೆ ಅವಳೆದ್ರಿಗೆ ನನ್ನ ಮರ್ಯಾದೆ ಕಳೆದೆ ಅಂತಾರೆ. ನಾನು ಏನು ಮಾಡಬೇಕಕ್ಕ? ಅಯ್ಯೋ ಅಯ್ಯೋ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇದಕ್ಕೆ ನನ್ನ ನಿಂಗೆ ಓದಿಸಿದ್ದು. ಅಷ್ಟೊಂದು ಓದ್ಕೊಂಡಿದ್ಯಾ, ಬರ್ಕೊಂಡಿದ್ಯಾ, ದೊಡ್ಡ ಕೆಲಸದಲ್ಲಿದ್ಯಾ, ಇದೆಲ್ಲ ಮಾತ್ರ ನಿಂಗೆ ಅರ್ಥ ಆಗಲ್ವಾ? ಅಕ್ಕ, ನೀನು ಸಂಸಾರಸ್ಥೆ, ನನಗಿಂತ ವಯಸ್ಸಲ್ಲಿ ದೊಡ್ಡೋಳು, ನಿನಗೆ ನನಗಿಂತ ಜಾಸ್ತಿ ತಿಳುವಳಿಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡು, ಏನು ಮಾಡೋಕ್ಕಾಗತ್ತೋ ಮಾಡು. ನೀನೇನಾದರೂ ಪಾಸಿಟಿವ್ ವೇಲಿ ಹೋಗ್ತೀಯಾ ಅಂದರೆ ಖಂಡಿತ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಂದರೆ ನೀನು ಹೇಳಿದ್ದನ್ನೆಲ್ಲ ಕೇಳ್ಕೊತೀನಿ. ಸರಿ ಅಕ್ಕ, ಆಫೀಸಿಗೆ ಲೇಟ್ ಆಗುತ್ತೆ, ನಾನಿನ್ನು ಹೊರಡ್ತೀನಿ. ಒಂದು ಲೋಟ ಕಾಫಿನೂ ಕುಡಿದೆ ಹೋಗ್ತೀಯೇನೋ? ಹೋಗ್ತೀನಿ ಅಂದರೆ ಸ್ನಾನಕ್ಕಮ್ಮ, ಲೇಟ್ ಆಯ್ತಲ್ವಾ, ಸ್ನಾನಕ್ಕೆ ಹೋಗ್ತೀನಿ. ನೋಡೆ ಸುಹಾಸಿನಿ, ಗಂಡನಿಗೆ ಒಂದು ಲೋಟ ಕಾಫಿ ಮಾಡ್ಕೊಡ್ಬೇಕು ಅಂತ ಅವಳಿಗೆ ಅನ್ಸಲ್ಲ. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ನೋಡು. ಈಗೇನಮ್ಮ, ಕಾಫಿ ತಾನೇ, ನಾನು ಮಾಡ್ಕೊಂಡು ಬರ್ತೀನಿ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಡಿಕಾಕ್ಷನ್ ಹಾಕಿಟ್ಟಿದ್ದೀನಿ. ಹಾಲು ಹಾಕಿ ಕುದಿಸಿ ತರಕ್ಕೆ ಎಷ್ಟೊತ್ತು ಬೇಕು, ನಾನು ಮಾಡ್ಕೊಂಡು ಬರ್ತೀನಿ. ನೀನು ಮಾಡ್ಕೊಂಡು ಬರ್ತೀಯ, ಇಲ್ಲಿರೋ ಅಷ್ಟು ದಿನ ನೀನು ಮಾಡ್ಕೊಡ್ತೀಯ. ಆಮೇಲಿನ ಕತೆ ಏನು? ಅಕ್ಕ, ನಾನಿನ್ನು ರೆಡಿ ಆಗ್ತೀನಿ. ಇಷ್ಟೆಲ್ಲ ಮಾತಾಡೋ ಬದಲು ನೀನು ಇದೇ ಸಮಯದಲ್ಲಿ ಕಾಫಿ ಮಾಡ್ಕೊಂಡು ತರ್ಬೋದಿತ್ತು. ಹೋಗ್ಲಿ ಬಿಡು, ನಾನೇ ಮಾಡ್ತಾ ಇರ್ತೀನಿ. ಓ, ಕಪ್ಪೆಲ್ಲ ಎಲ್ಲಿಟ್ಟಿದ್ದಾರಾ? ಓ ಅತ್ತಿಗೆ, ನೀವು ಕಾಫಿ ಮಾಡ್ತಿದ್ದೀರಾ? ಸಾರಿ ಅತ್ತಿಗೆ, ನಿದ್ದೆ ಬಂದುಬಿಡ್ತು. ರಾತ್ರಿ ಎಲ್ಲ ಮಗು ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ. ಬೆಳಗಿನ ಜಾವ ನಿದ್ದೆ ಹತ್ತಿಬಿಡ್ತು. ಸಾರಿ ಅತ್ತಿಗೆ, ಈ ಕಡೆ ಬನ್ನಿ, ನಾನು ಕಾಫಿ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡು ನೀರಜ, ನೀನು ಕಾಫಿ ಮಾಡಿದ್ರೇನು ನಾನು ಮಾಡಿದ್ರೇನು ಅಂದರೆ ವ್ಯತ್ಯಾಸ ಇರುತ್ತೆ. ನೀನು ಬೇಗ ಕಾಫಿ ಮಾಡ್ತೀಯಾ, ಎಲ್ಲೆಲ್ಲಿ ಏನೇನು ಇಟ್ಟಿದ್ಯಾ ಅಂತ ನಿಂಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ. ಸ್ವಲ್ಪ ನಿಧಾನ ಆಗತ್ತಷ್ಟೇ. ಕಾಫಿ ಎಲ್ಲ ಆಗಿದೆ, ಇನ್ನು ಲೋಟಕ್ಕೆ ಹಾಕೋದೊಂದೇ ಬಾಕಿ ಅಷ್ಟೇ. ಸಾರಿ ಅದಕ್ಕೆ, ನೀವು ಬಂದಾಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಹೀಗೆ ಎಲ್ಲ ಅಂದ್ಕೊಂಡಿದ್ದೆ. ಏನು ಮಾಡಲಿ ಅಂದರೆ ನಾನು ಕೆಲಸದಲ್ಲಿ ಸ್ವಲ್ಪ ನಿಧಾನನೇ. ನಾನು ಎಲ್ಲ ಹೊಸ್ದಾಗಿ ಕಲಿತಾ ಇದ್ದೀನಲ್ಲ, ಹಾಗಾಗಿ ನಿಧಾನನೇ. ಮತ್ತು ಮಗು ಬೇರೆ ಚಿಕ್ಕದು, ಎಲ್ಲ ಒಟ್ಟು ಸೇರಿ ದಿನ ಮನೇಲಿ ಈ ಥರ ಏನಾದರೂ ಎಡವಟ್ಟು ಮಾಡ್ತಾ ಇರ್ತೀನಿ, ಬೈಸ್ಕೊತಾನೆ ಇರ್ತೀನಿ. ಹೌದು ಕಣೆ, ಚಿಕ್ಕ ಮಕ್ಳ ತಾಯಿ ಕೆಲಸದಲ್ಲಿ ಕಳ್ಳಿ ಅಂತ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿದ್ರು. ಅದೇ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ. ಬಿಡು, ನನಗೆ ಅರ್ಥ ಆಗತ್ತೆ. ನಾನು ನಿನ್ನ ಸ್ಟೇಜನ್ನೆಲ್ಲ ದಾಟಿ ಬಂದಿರೋಳಲ್ವಾ, ಪರವಾಗಿಲ್ಲ ಬಿಡು. ನೀನು ಆ ಥರ ಎಲ್ಲ ಏನೂ ಅಂದ್ಕೋಬೇಡ. ಆವತ್ತೇ ಹೇಳಿದೆ ತಾನೇ, ನಮ್ಮ ಮನೇನ ತುಂಬಿಸ್ಕೋಬೇಕಾದ್ರೆ ನೀ ನನ್ನನ್ನು ನಾದಿನಿ ಹೇಗಿರ್ತಾಳೋ ಏನೋ ಅಂತ ಹೆದರ್ಕೋಬಾರ್ದು, ಫ್ರೆಂಡ್ ಥರ ಅನ್ಕೋಬೇಕು ಅಂತ ಹೇಳಿದ್ದೆ ತಾನೇ. ಅದೇ ಫ್ರೆಂಡ್ಲಿಯಾಗೇ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ನಿಂದೇನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೋಬೋದು, ಆಯಿತಾ? ಕಾಫಿ ಆಯ್ತಾ ಸುಹಾಸಿನಿ? ಹಾಂ, ತಗೊಂಡು ಬರ್ತೀನಮ್ಮ. ಪ್ಲೀಸ್ ಅತ್ತಿಗೆ, ನಾನೇ ಕಾಫಿ ತಂದು ಕೊಡ್ತೀನಿ. ನೀವು ಕಾಫಿ ಮಾಡಿದ್ದೀರಾ ಅಂತ ಗೊತ್ತಾಗಿ ಅದೆಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರೋ. ಇನ್ನು ಕಾಫಿ ನೀವೇ ಕೈಗೆ ತಂದು ಕೊಟ್ಟರೆ ಅಷ್ಟೇ, ಮತ್ತೆ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ. ಅಲ್ಲ, ಬೇಜಾರು ಮಾಡ್ಕೋತಾರೆ. ಎಷ್ಟಂದರೂ ನಾನೇ ಕೆಲಸ ಮಾಡಬೇಕಲ್ವಾ. ಪಾಪ ನೀವು ಅಪರೂಪಕ್ಕೆ ಬಂದಿದ್ದೀರಾ, ಇಂಥ ಸಮಯದಲ್ಲಿ ನಿಮ್ಮ ಕೈಲೇ ಕೆಲಸ ಮಾಡಿಸಿದ್ರೆ ಯಾವ ತಾಯಿಗಾದರೂ ಬೇಜಾರಾಗೋದು ಸಹಜ. ನಾನು ತಂದು ಕೊಡ್ತೀನಿ ಅತ್ತಿಗೆ. ಸರಿ ಆಯಿತು, ನೀನೇ ತಗೊಂಡು ಬಾ. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.